ನಲ್ಲಿ ಟ್ರಾಫಿಕ್ ಪೊಲೀಸರು ಆಡಿದ್ದೇ ಆಟವಾಯ್ತಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ ಈ ಪ್ರಕರಣದಿಂದ. ಏನಾಗಿದೆ ಅಂದ್ರೆ ದಂಡದ ಹೆಸರಿನಲ್ಲಿ ಟ್ರಾಫಿಕ್ ಪೊಲೀಸರು ಮಾಡ್ತಾ ಇರೋದು ಏನು ಅಂತ ಗೊತ್ತಾದ್ರೆ ನಿಜವಾಗ್ಲೂ ಕೂಡ ಇದು ಪೊಲೀಸರು ಕೆಲಸನ ಅಂತ ಅನ್ಸ್ಬಿಡುತ್ತೆ. ಐಟಿ ಸಿಟಿ ಟ್ರಾಫಿಕ್ ಪೊಲೀಸರೇ ಇದೇನ ಟ್ರಾಫಿಕ್ ಡ್ಯೂಟಿ ಅಂತ ಅಂದ್ರೆ ಫೋನು ಗೂಗಲ್ ಪೇ ಮೂಲಕ ಲಂಚವನ್ನ ಸ್ವೀಕಾರ ಮಾಡಲಾಗ್ತಾ ಇದೆ. ವೈಟ್ ಫೀಲ್ಡ್ ಸಂಚಾರಿ ಪೊಲೀಸರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಇವರು ಡ್ಯೂಟಿ ಮಾಡಿ ಅಂತ ಹೇಳಿದ್ರೆ ಫೋನ್ ಪೇ ಗೂಗಲ್ ಪೇ ಈ ಮುಖಾಂತರವಾಗಿ ಲಂಚವನ್ನು ಸ್ವೀಕರಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಇದೀಗ ವೈಟ್ ಫೀಲ್ಡ್ ಸಂಚಾರಿ ಪೊಲೀಸರ ವಿರುದ್ಧ ಕೇಳಿ ಬಂದಿರೋದು. ನೀವು ಡ್ಯೂಟಿ ಮಾಡಿ ಅಂತ ನಿಮ್ಮನ್ನು ಬಿಟ್ಟಿರೋದು. ಯಾರಾದರೂ ರೂಲ್ಸ್ನ ಫಾಲೋ ಮಾಡಿಲ್ಲ ಅಂತ ಅಂದರೆ ಅದಕ್ಕೆ ಆ್ಯಕ್ಷನ್ ತೆಗೆದುಕೊಳ್ಳಿ. ಹೆಲ್ಮೆಟ್ ಹಾಕೋ ಬಂದಿಲ್ವಾ ಆ್ಯಕ್ಷನ್ ತೆಗೆದುಕೊಳ್ಳಿ. ಅಥವಾ ಸಿಗ್ನಲ್ ಜಂಪ್ ಮಾಡಿದ್ರಾ ಆ್ಯಕ್ಷನ್ ತೆಗೆದುಕೊಳ್ಳಿ. ಟ್ರಿಬಲ್ ರೈಡಿಂಗ್ ಹೋಗ್ತಾ ಇದ್ದಾರಾ ಆ್ಯಕ್ಷನ್ ತೆಗೆದುಕೊಳ್ಳಿ. ಆದರೆ ಅದನ್ನು ಹೊರತುಪಡಿಸಿ ಲಂಚ ಸ್ವೀಕರಿಸ್ತಾ ಇದ್ದಾರೆ. ಡಿಜಿಟಲ್ ಇಂಡಿಯಾ ಅಂತ ನಾವು ಕರಿತಾ ಇದ್ದೀವಿ. ಎಲ್ಲದರಿಂದ ನಮಗೆ ಉಪಯೋಗ ಆಗ್ತಾ ಇದೆ. ಅದರ ಜೊತೆಗೆ ಲಂಚ ಪಡ್ಕೊಳ್ಳೋಕ್ಕೂ ಕೂಡ ಉಪಯೋಗ ಆಗ್ತಾ ಇದೆ. ಸೊ ಚೇಂಜ್ ಇಲ್ಲ ಸರ್, ದುಡ್ಡು ತಂದಿಲ್ಲ ಸರ್, ಅಕೌಂಟಲ್ಲಂತೂ ದುಡ್ಡಿದೆಯಲ್ವಾ ಫೋನ್ ಪೇ ಮಾಡು, ಗೂಗಲ್ ಪೇ ಮಾಡು. 100 200 300 500 1000 ಲೆಕ್ಕನೇ ಇಲ್ಲ. ಇವರು ಫೋನ್ ಪೇ ಮತ್ತು ಗೂಗಲ್ ಪೇ ಮುಖಾಂತರವಾಗಿ ಲಂಚವನ್ನು ಸ್ವೀಕರಿಸ್ತಾ ಇದ್ದಾರೆ. ಈ ಪೊಲೀಸರಿಗೆ ನಾನು ಲಂಚ ಸ್ವೀಕರಿಸೋದು ನನ್ನ ಫೋನ್ನಲ್ಲೇ ಗೊತ್ತಾಗುತ್ತೆ, ನಾನು ಸಿಕ್ಕಾಕೊಂಡು ಬೀಳ್ತೀನಿ ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲ. ಪೊಲೀಸರ ವಿರುದ್ಧ ಇದೀಗ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇರೋದು. ಅವರ ಫೋನ್ ತೆಗೆದುಬಿಟ್ರೆ ಸಾಕು, ಅವ್ರ ಇಡೀ ಹಿಸ್ಟ್ರಿನೇ ಗೊತ್ತಾಗತ್ತೆ. ಯಾವ್ಯಾವ ಸಿಗ್ನಲಲ್ಲಿ ಎಷ್ಟೆಷ್ಟು ಫೋನ್ ಪೇ ಗೂಗಲ್ ಪೇ ಮಾಡಿಸ್ಕೊಂಡಿದ್ದಾರೆ ಯಾರ್ಯಾರ ಹತ್ರ ಅಂತ. 500 ರೂಪಾಯಿಂದ ಹಿಡಿದು 100 ರೂಪಾಯಿ 200 ರೂಪಾಯಿ 300 ರೂಪಾಯಿ ಎಲ್ಲನೂ ಕೂಡ ನೋಡಿ. ದಂಡದ ಹಣದ ಬದಲು ತಮ್ಮ ಸ್ವಂತ ಅಕೌಂಟ್ಗೆ ಲಂಚ. ಈಗ ಪೊಲೀಸರು ಕೆಲಸ ಏನು ಹೇಳಿ, ಹೌದು ನಮ್ಮಲ್ಲಿ ನಾವು ಸುಗಮವಾಗಿ ಸಂಚಾರ ಮಾಡಬೇಕು ಅಂತ ಹೇಳಿದ್ರೆ, ಯಾವುದೇ ಕಿರಿಕಿರಿ ಇಲ್ಲದೆ ಸಂಚಾರ ಮಾಡಬೇಕು ಅಂತ ಅಂದರೆ ಟ್ರಾಫಿಕ್ ಪೊಲೀಸರು ಬೇಕೇ ಬೇಕು. ಅವ್ರ ಕಷ್ಟ ಏನು ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಪಾಪ ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಹಾಗಂತ ನಿಮಗೆ ಸಂಬಳ ಬರುತ್ತಲ್ವಾ? ಅದನ್ನು ಹೊರತುಪಡಿಸಿ ಲಂಚ ಯಾಕೆ ಸ್ವೀಕರಿಸಬೇಕು ಅನ್ನೋದು ಪ್ರಶ್ನೆ. ಅದರಲ್ಲೂ ಕೆಲವು ಪೊಲೀಸ್ ಅಧಿಕಾರಿಗಳಂತೂ ಲಂಚನೇ ಜೀವನ ಮಾಡ್ಕೊಂಡು ಬಿಟ್ಟಿದ್ದಾರೆ. ದಂಡದ ಹಣದ ಬದಲು ತಮ್ಮ ಸ್ವಂತ ಅಕೌಂಟ್ಗಳಿಗೆ ಲಂಚವನ್ನು ಹಾಕಿಸ್ಕೊಳ್ತಾ ಇದ್ದಾರೆ. ಯಾರು ಪರ್ಮಿಷನ್ ಕೊಟ್ಟರು? ನಿಮ್ಮ ಪರ್ಸನಲ್ ಅಕೌಂಟಿಗೆ ಕಾಸು ಹಾಕೊಳ್ಳಿ ಅಂತ ಹೇಳಿದವ್ರು ಯಾರು? ನಿಮ್ಮ ಮೇಲಾಧಿಕಾರಿಗಳಿಗೆ ಏನಾದರೂ ಹೇಳಿದಾರಾ? ಅಥವಾ ಸರ್ಕಾರನೇ ಏನಾದರೂ ರೂಲ್ಸ್ ತಂದುಬಿಟ್ಟಿದೆಯಾ ನಮ್ಗಳಿಗೆ ಗೊತ್ತಿಲ್ಲದಿದ್ದಂಗೆ? ಪ್ರಶ್ನೆ ನೋಡಿ. ಇದೇ 21ರಂದು ವರ್ತೂರು ಕೆರೆ ಬಳಿ ಒನ್ ವೇಲಿ ಒಂದು ವಾಹನ ಬರುತ್ತೆ. ಒನ್ ವೇಲ್ ಬಂದ್ಬಿಡ್ತಾರೆ. ವಾಹನ ಸವಾರನಿಗೆ ಫೈನ್ ಹಾಕ್ತಾರೆ ಕಾನ್ಸ್ಟೇಬಲ್ ಮಂಜುನಾಥ್. ಎಷ್ಟು? 1500 ರೂಪಾಯಿ ದಂಡ ಕಟ್ಟಿ ಅಂತ ಹೇಳ್ತಾರೆ. 1500 ರೂಪಾಯಿ ದಂಡ ಕಟ್ಟೋಕೆ ರೆಡಿ ಇದ್ರು ವಾಹನ ಸವಾರ. ಆದರೆ ದಂಡ ರಸೀದಿ ನೀಡೇ ಇಲ್ಲ ಕಾನ್ಸ್ಟೇಬಲ್ ಮಂಜುನಾಥ್. ಕೊನೆಗೆ 500 ರೂಪಾಯಿ ಫೋನ್ ಪೇ ಅನ್ನು ಮಾಡಿಸ್ಕೊಂಡು ವಾಪಸ್ ಕಳಿಸಿದ್ದಾರೆ ಕಾನ್ಸ್ಟೇಬಲ್. ಈ ಬಗ್ಗೆ ರಾಚುಮಲ್ಲ ಲಕ್ಷ್ಮೀದೇವಿಯಿಂದ ಎಸಿಪಿಗೆ ದೂರು ಕೊಟ್ಟಿದ್ದಾರೆ. ವೈಟ್ ಫೀಲ್ಡ್ ಸಂಚಾರ ಎಸಿಪಿಗೆ ಇಮೇಲ್ ಮುಖಾಂತರವಾಗಿ ದೂರು ನೀಡಲಾಗಿದೆ. ಬಳಿಕ ತನಿಖೆ ನಡೆಸಿ ವರದಿಯನ್ನು ನೀಡುವಂತೆ ಠಾಣಾ ಇನ್ಸ್ಪೆಕ್ಟರಿಗೆ ಆದೇಶ ಕೊಟ್ಟಿದ್ದಾರೆ. ಇವರು ನಿಮ್ದೇನೋ ರೂಲ್ಸು ಫಾಲೋ ಮಾಡಿಲ್ಲ, ನೀವು ಫೈನ್ ಕಟ್ಟಿ ಅಂತ ಹೇಳಿದ್ದಾರೆ. ಕಟ್ಟೋಣ. ನಾವೇನಾದ್ರು ತಪ್ಪು ಮಾಡಿದ್ದೀವಿ ಅಂತಂದರೆ, ಕಾರಲ್ಲಿ ಹೋಗ್ಬೇಕಾದ್ರೆ ಸೀಟ್ ಬೆಲ್ಟ್ ಹಾಕೊಂಡಿಲ್ಲ ಅಂತ ಅಂದರೆ, ಅಥವಾ ರೂಲ್ಸ್ಗಳಿದಾವಲ್ಲ ತಪ್ಪು ಮಾಡಿದ್ದೀವಿ ಅಂತ ಹೇಳಿದ್ರೆ ಅದು ಫೈನ್ ಕಟ್ಟಬೇಕು. ಫೈನ್ ಕಟ್ಟೋಣ. ಫೈನ್ ಕಟ್ಟೋದಕ್ಕೊಂದು ರೂಲ್ಸ್ ಇದೆಯಲ್ವಾ? ರಶೀದಿ ಕೊಡ್ಬೇಕು. ಎಲ್ಲರೂ ನೆನಪಲ್ಲಿ ಇಟ್ಕೊಳ್ಳಿ. 1500 ರೂಪಾಯಿ ಕೇಳಿದ್ರು ಒಂದು 500 ರೂಪಾಯಿ ಕೊಟ್ಟರೆ ಬಿಟ್ಬಿಡ್ತಾರೆ ಅಂತ ಖಂಡಿತ ಆ ತಪ್ಪುಗಳನ್ನ ಮಾಡಬೇಡಿ. ಅದು ಅವ್ರನ್ನ ಮತ್ತಷ್ಟು ಭ್ರಷ್ಟಾಚಾರಿಗಳನ್ನಾಗಿ ಮಾಡಿಬಿಡುತ್ತೆ. ಇಲ್ಲ ಆಗಿದ್ದು ಅದೇ. 1500 ರೂಪಾಯಿ ಕೇಳಿದ್ದಾರೆ, ಬಿಲ್ ಏನೂ ಬರ್ಕೊಟ್ಟಿಲ್ಲ, 500 ರೂಪಾಯಿ ಫೋನ್ ಪೇ ಮಾಡಿಸ್ಕೊಂಡು ಜೈ ಅನ್ಸ್ಬಿಟ್ಟಿದ್ದಾರೆ. ಇದು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರುವಂಥ ಕೆಲಸ. ಇದನ್ನು ನಾಚಿಕೆಗೇಡಿನ ಕೆಲಸ ಅಂತ ಕರೀತಾರೆ. ಹೀಗೆ ದಿನಾನು 500 ರೂಪಾಯಿ 500 ರೂಪಾಯಿ 500 ರೂಪಾಯಿ ಅಂತ ಒಂದು 10-15 ಜನ ತಲೆ ಮೇಲೆ ಕೈ ಇಟ್ಟರೆ ಸಾಕಲ್ಲ ಇವ್ರಿಗೆ. ಸೊ ಇದನ್ನೇ ಇಲ್ಲಿ ಮಾಡ್ತಾ ಇರೋದು. ನೀವು ಫೈನ್ ಆಗ್ತಾ ಇದ್ದೀರಾ, ಸ್ಟ್ರಿಕ್ಟ್ ಆಫೀಸರು ರೂಲ್ಸ್ ಫಾಲೋ ಮಾಡ್ತಾ ಇದ್ದೀರಾ ಅಂತಂದರೆ ಅದು ಎಷ್ಟಾದ್ರೂ ಆಗಿರಲಿ, 10,000 ಫೈನ್ ಆದರೂ ಆಗಿರಲಿ, 300 ರೂಪಾಯಿ 200 ರೂಪಾಯಿ 100 ರೂಪಾಯಿ ಆದರೂ ಫೈನ್ ಆಗಿರಲಿ, ಎಲ್ಲರೂ ನೆನಪಲ್ಲಿ ಇಟ್ಕೊಳ್ಳಿ, ರಶೀದಿ ಅನ್ನೋದು ಇವ್ರು ಕೊಡಲೇಬೇಕು. ಇವ್ರು ಫೈನೇ ಹಾಕ್ತಿದ್ದಾರೆ, ನಾವು ಕಟ್ತಾ ಇರುವಂಥ ಫೈನ್ ಸರ್ಕಾರಕ್ಕೆ ಹೋಗ್ತಿದೆ ಅಂತಂದರೆ ಅದಕ್ಕೆ ರಶೀದಿ ಅನ್ನೋದು ಇರಲೇಬೇಕು. ರಶೀದಿ ಇಲ್ದೇನೆ ಇವ್ರ ಪರ್ಸ್ನಲ್ ಫೋನ್ ನಂಬರ್ ಹೇಳಿದ್ರು, ಇವ್ರ ಫೋನ್ಗೆ ಫೋನ್ ಪೇ ಗೂಗಲ್ ಪೇ ಮಾಡಿಸ್ಕೊಂಡ್ರು ಅಂದರೆ ಅದು ಲಂಚ ಲಂಚ ಲಂಚ, ಅದು ಭ್ರಷ್ಟಾಚಾರ. ಸೊ ಇದೇ ರೀತಿಯಾಗಿ ದುಡ್ಡು ಕೊಟ್ಟದವರು ದುಡ್ಡು ಕೊಟ್ಟು ಮನೆಗೆ ಬಂದಿದ್ದಾರೆ.
ಆಮೇಲೆ ಅನಿಸಿದೆ, ಯಾಕೆ ನಾನು ಇವ್ರಿಗೆ ಯಾಕೆ 500 ರೂಪಾಯಿ ಕೊಡಬೇಕಿತ್ತು ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳಿಗೆ ಮೇಲ್ ಮಾಡಿದ್ದಾರೆ. ನೋಡಿ, ನಿಮ್ಮವರು ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಅಂತ ಸ್ಕ್ರೀನ್ಶಾಟ್ ತೆಗೆದು ಹಾಕಿದ್ದಾರೆ. ಸೊ ಇದೀಗ ತನಿಖೆಗೆ ಆದೇಶವನ್ನು ನೀಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಹುತೇಕ ಬೆಂಗಳೂರಿನಲ್ಲಿ ಹಲವು ಭಾಗದಲ್ಲಿ ಇದೇ ಥರದೊಂದು ಕೆಲಸ ಆಗ್ತಾ ಇರುತ್ತೆ. ಒಂದಷ್ಟು ಸಿಗ್ನಲ್ ಜಂಪ್ ಆಗಿದೆ, ಹೆಲ್ಮೆಟ್ ಹಾಕಿಲ್ಲ, ಸೀಟ್ ಬೆಲ್ಟ್ ಹಾಕಿಲ್ಲ, ಡ್ರಿಂಕ್ ಅಂಡ್ ಡ್ರೈವ್, ಈ ಥರದ ಕೇಸಸ್ಗಳಿಗೆ ಇಷ್ಟಿಷ್ಟು ಅಂತ ಹಣ ನಿಗದಿ ಆಗಿದೆ. 500 ರೂಪಾಯಿ 10,000ವರೆಗೂ ಫೈನ್ ಇದೆ. ಸೊ ಆ ಫೈನ್ಗಳನ್ನು ಕಟ್ಟಿಸ್ಕೊಳ್ತಾರೆ. ಹಾಗಂತ ಫೈನ್ಗಳನ್ನ ಕಟ್ಟಬೇಡಿ ಅಂತ ನಾವು ಹೇಳ್ತಾ ಇಲ್ಲ, ಫೈನ್ಗಳನ್ನ ಕಟ್ಟಿಸ್ಕೊಳ್ತಾರೆ. ಅದು ಕಾನೂನಾತ್ಮಕವಾಗಿ ಕಟ್ಟಿಸ್ಕೊಳ್ತಾ ಇದ್ದಾರೆ ಅಂತ ಅಂದರೆ ಅದಕ್ಕೊಂದು ರಶೀದಿ ಕೊಡ್ತಾರೆ. ರಶೀದಿ ಕೊಡ್ದೇನೆ ಸರಿ 10,000 ರೂಪಾಯಿ ಕೊಡೋಕ್ಕಾಗಲ್ಲ ಸರ್, ನೋಡಿ ಸರ್ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದ ಹಾಗೇನೆ 500 ರೂಪಾಯಿ ಕೊಡಿ ಓಕೆ ಅಂತಿದ್ದಂಗೆ ನಮಗೆ ಹೇಗೆ ಅನಿಸುತ್ತೆ ಹೇಳಿ, 9,000 ಉಳಿದು ಬಿಡ್ತಲ್ಲ, 500 ರೂಪಾಯಿ ತಾನೇ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಫೋನ್ ಪೇ ಮಾಡ್ತೀವಿ. ಯಾಕೆ ಮಾಡಬೇಕು? ಇದರಲ್ಲಿ ನಮ್ಮ ತಪ್ಪುಗಳು ಕೂಡ ಇದೆ. ಫೈನ್ ಎಷ್ಟಿದೆ ಅಷ್ಟನ್ನು ಕಟ್ಟಬೇಕು, ಬರಬೇಕು, ಆಗಲ್ವಾ? ಸಮಯಾವಕಾಶವನ್ನು ಕೇಳ್ಕೊಳ್ಬೇಕಾ? ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕಾನೂನಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕು. ಅದನ್ನು ಹೊರತುಪಡಿಸಿ ಬಿಟ್ಬಿಡಿ ಸರ್, 100 ರೂಪಾಯಿ ಕೊಟ್ಬಿಡ್ತೀನಿ ಸರ್, 50 ರೂಪಾಯಿ ಕೊಟ್ಬಿಡ್ತೀನಿ ಸರ್, 200 ರೂಪಾಯಿ ಕೊಟ್ಬಿಡ್ತೀನಿ ಸರ್, ಇದೇ ಪೊಲೀಸ್ ಅಧಿಕಾರಿಗಳು ಲಂಚ ಸ್ವೀಕಾರ ಮಾಡೋದಕ್ಕೆ ಕಾರಣವೂ ಆಗಿರೋದು. ಮತ್ತು ಇವ್ರುಗಳು ಕೂಡ ಅದನ್ನು ಲಾಭ ಪಟ್ಕೊಳ್ತಾ ಇದ್ದಾರೆ. ಏನು 1,000 ರೂಪಾಯಿ ಹೇಳಿದ್ರೆ ಕಟ್ಟಲ್ಲ, 500 ರೂಪಾಯಿ ಹೇಳಿದ್ರೆ ನಮ್ಮ ಅಕೌಂಟಿಗೆ ಬರುತ್ತೆ ಅಂತ. ನಾಚಿಕೆ ಆಗಬೇಕು ಇಂಥ ಪೊಲೀಸ್ ಅಧಿಕಾರಿಗಳಿಗೆ. ನಿಮಗೆ ಸಂಬಳ ಬರುತ್ತೆ ಅಲ್ವಾ, ಸರ್ಕಾರದಿಂದ ಸಂಬಳ ಕೊಡ್ತಾರೆ ಅಲ್ವಾ, ಅದನ್ನು ಹೊರತುಪಡಿಸಿ ನೀವು ಇನ್ನೊಂದು ಲಂಚಕ್ಕೆ ಅಂತ ಆಸೆ ಪಡ್ತೀರಾ ಅಂತಂದರೆ ನಿಮಗೆ ಈ ಕೆಲಸ ಸೂಕ್ತ ಅಲ್ವೇ ಅಲ್ಲ. ಬೇರೆ ಯಾವುದಾದ್ರೂ ಕೆಲಸ ಮಾಡ್ಕೊಳ್ಳಿ ಹೋಗಿ. ಇವತ್ತು ಆಗಿರೋದು ಇದೇನೆ. ಸೊ ಈ ಹಿನ್ನೆಲೆಯಲ್ಲಿ ದೂರು ಕೊಟ್ಟಿದ್ದಾರೆ, ತನಿಖೆಗೆ ಆದೇಶ ಮಾಡಿದ್ದಾರೆ ಹಿರಿಯ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಯಾರ್ಯಾರು ಈ ಥರ ಮಾಡ್ತಾ ಇದ್ದಾರೋ ಅವರ ವಿರುದ್ಧ ಸ್ಟ್ರಿಕ್ಟಾಗಿ ಆ್ಯಕ್ಷನ್ಸ್ ಆಗಲೇಬೇಕು. ಪ್ರತಿನಿತ್ಯವೂ ಕೆಲವರು ಜೀವ ಹಿಂಡ್ತಾ ಇದ್ದಾರೆ ಇವರು. ಎಲ್ಲ ಕಡೆ ಕೈ ಅಡ್ಡ ಹಾಕೋದು, ನಿಲ್ಲಿಸೋದು, ದುಡ್ಡು ಕೊಡಿ ಅಂತ ವಸೂಲಿ ಮಾಡೋದು. ಒಳ್ಳೆ ಪುಡಿ ರೌಡಿಗಳು ರೋಲ್ ಕಾಲೋ ಮಾಡ್ತಾರಲ್ಲ ಹಂಗೆ ಅನ್ಸ್ಬಿಡ್ತಾರೆ ಕೆಲವು ಪೊಲೀಸ್ ಅಧಿಕಾರಿಗಳು.